ನೀವು ಬಡವರಾಗಿ ಹುಟ್ಟಿದರೆ ಅದು ನಿಮ್ಮ ತಪ್ಪಲ್ಲ, ಆದರೆ ಬಡವರಾಗಿಯೇ ಸತ್ತರೆ ಅದು ಖಂಡಿತ ನಿಮ್ಮ ತಪ್ಪು. ಈ ಮಾತನ್ನು ಹೇಳಿದಂತಹ ವ್ಯಕ್ತಿ ಜಗತ್ತಿನ ರಿಚೆಸ್ಟ್ ಪರ್ಸನ್ ಮತ್ತು ಮೈಕ್ರೋಸಾಫ್ಟಿನ ಓನರ್ ಆದಂತಹ ಬಿಲ್ ಗೇಟ್ಸ್ ಅವರು. ಹಣ ಇರುವುದು ಅಥವಾ ಇಲ್ಲದಿರುವುದು ಮಾತ್ರ ಶ್ರೀಮಂತಿಕೆ ಅಲ್ಲ, ನಮ್ಮ ಆಲೋಚನೆ ಹೇಗಿದೆ ಎಂಬುದು ಕೂಡ ಮುಖ್ಯ. ಇಂದಿನ ವಿಡಿಯೋದಲ್ಲಿ ನಾವು ರಿಚ್ ಮೈಂಡ್ ಸೆಟ್ ವರ್ಸಸ್ ಪೂರ್ ಮೈಂಡ್ ಸೆಟ್ ಗೆ ಇರುವಂತಹ ಡಿಫರೆನ್ಸ್ ಅನ್ನು ನಾವು ತಿಳಿಯೋಣ. ಫಸ್ಟ್ ಒಂದು ಬಂದ್ಬಿಟ್ಟು ಇನ್ವೆಸ್ಟಿಂಗ್ ವರ್ಸಸ್ ಸ್ಪೆಂಡಿಂಗ್. ಪೂರ್ ಮೈಂಡ್ ಸೆಟ್ ಇರುವವರು ಹಣ ಬಂದ ತಕ್ಷಣ ಲಯಬಿಲಿಟೀಸ್ ಅಂದರೆ ಬೆಲೆ ಕಡಿಮೆಯಾಗುವ ವಸ್ತುಗಳನ್ನು ಕೊಳ್ಳುತ್ತಾರೆ. ಆದರೆ ರಿಚ್ ಮೈಂಡ್ ಸೆಟ್ ಇರುವವರು ಅಸೆಟ್ಸ್ ಅಂದರೆ ಆದಾಯ ತಂದು ಕೊಡುವ ಕಡೆ ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ. ಸೆಕೆಂಡ್ ಒಂದು ಬಂದ್ಬಿಟ್ಟು ಇನ್ಸ್ಟೆಂಟ್ ವರ್ಸಸ್ ಡಿಲೇಡ್ ಗ್ರಾಟಿಫಿಕೇಶನ್. ಇನ್ಸ್ಟೆಂಟ್ ಪ್ಲೆಜರ್ ಗೋಸ್ಕರ ಸಾಲ ಮಾಡಿ ಐಷಾರಾಮಿ ಜೀವನ ನಡೆಸೋದು ಪೂರ್ ಮೈಂಡ್ ಸೆಟ್. ಇಂದು ಸ್ವಲ್ಪ ಕಷ್ಟಪಟ್ಟರೂ ಪರವಾಗಿಲ್ಲ, ಭವಿಷ್ಯದಲ್ಲಿ ಆರ್ಥಿಕ ಸ್ವತಂತ್ರ ಬೇಕು ಎಂದು ಯೋಚಿಸುವುದು ರಿಚ್ ಮೈಂಡ್ ಸೆಟ್. ಥರ್ಡ್ ಒಂದು ಬಂದ್ಬಿಟ್ಟು ಎಕ್ಸ್ಕ್ಯೂಸಸ್ ವರ್ಸಸ್ ರೆಸ್ಪಾನ್ಸಿಬಿಲಿಟಿ. ಪೂರ್ ಮೈಂಡ್ ಸೆಟ್ ಇರುವವರು ಈ ಪರಿಸ್ಥಿತಿ ಬಂದಿದ್ದು ನನ್ನಿಂದಲ್ಲ ಇತರರಿಂದ ಅಂತ ಬ್ಲೇಮ್ ಮಾಡ್ತಾರೆ. ಆದರೆ ರಿಚ್ ಮೈಂಡ್ ಸೆಟ್ ಇರುವವರು ತಮ್ಮ ಫೇಲ್ಯೂರ್ಗೆ ತಾವೇ ಕಾರಣ ಎಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ, ಅದನ್ನು ಸರಿಪಡಿಸಲು ಪ್ರಯತ್ನಿಸುತ್ತಾರೆ. ಫೋರ್ತ್ ಒಂದು ಬಂದ್ಬಿಟ್ಟು ವ್ಯಾಲ್ಯೂ ಆಫ್ ಟೈಮ್. ಪೂರ್ ಮೈಂಡ್ ಸೆಟ್ ಇರುವವರು ಟೈಮ್ ಅನ್ನು ಸುಮ್ಮನೆ ವೇಸ್ಟ್ ಮಾಡ್ತಾರೆ. ಅದೇ ರಿಚ್ ಮೈಂಡ್ ಸೆಟ್ ಇರುವವರು ಟೈಮ್ ಅನ್ನು ಇನ್ವೆಸ್ಟ್ ಮಾಡ್ತಾರೆ. ನೀವು ಇಂದು ಏನು ಕೆಲಸ ಮಾಡುತ್ತೀರಿ ಎಂಬುದರ ಮೇಲೆ ನೀವು ಶ್ರೀಮಂತರಾಗುತ್ತೀರೋ ಇಲ್ಲವೋ ಎಂದು ನಿರ್ಧರಿಸುತ್ತದೆ. ಫಿಫ್ತ್ ಒಂದು ಬಂದ್ಬಿಟ್ಟು ಕಂಟಿನ್ಯೂಯಸ್ ಲರ್ನಿಂಗ್. ಪೂರ್ ಮೈಂಡ್ ಸೆಟ್ ಇರುವವರು ನನಗೆ ಎಲ್ಲ ಗೊತ್ತು ಎಂದು ಅಂದುಕೊಳ್ಳುತ್ತಿರುತ್ತಾರೆ. ಆದರೆ ಅದೇ ರಿಚ್ ಮೈಂಡ್ ಸೆಟ್ ಇರುವವರು ನಾಲೆಜ್ ಈಸ್ ಪವರ್ ಎಂದು ನಂಬಿ ಪ್ರತಿದಿನ ಹೊಸ ವಿಷಯವನ್ನು ಕಲಿತಲೇ ಇರುತ್ತಾರೆ. ಸಿಕ್ಸ್ತ್ ಒಂದು ಬಂದ್ಬಿಟ್ಟು ಕ್ಯಾಲ್ಕುಲೇಟೆಡ್ ರಿಸ್ಕ್ ವರ್ಸಸ್ ಫಿಯರ್. ಪೂರ್ ಮೈಂಡ್ ಸೆಟ್ ಇರುವವರು ಸೋಲಿನ ಭಯದಿಂದ ಹೊಸದನ್ನು ಪ್ರಯತ್ನಿಸಲು ಹೆದರುತ್ತಾರೆ, ಯಾವಾಗಲೂ ಫೇಲ್ ಆಗಿ ಇರಲು ಬಯಸುತ್ತಾರೆ. ಆದರೆ ರಿಚ್ ಮೈಂಡ್ ಸೆಟ್ ಇರುವವರು ರಿಸ್ಕ್ ತೆಗೆದುಕೊಳ್ಳಲು ಹೆದರುವುದಿಲ್ಲ. ಎಕ್ಸಾಂಪಲ್, ಒಂದು ಪೂರ್ ಮೈಂಡ್ ಸೆಟ್ ಇರುವ ವ್ಯಕ್ತಿ ತನ್ನ ಎಲ್ಲ ಹಣವನ್ನು ಕೇವಲ ಸೇವಿಂಗ್ಸ್ ಅಕೌಂಟ್ ನಲ್ಲಿ ಇಟ್ಟು ಕಡಿಮೆ ಬಡ್ಡಿಗೆ ತೃಪ್ತನಾಗಿರುತ್ತಾನೆ. ಆದರೆ ಅದೇ ರಿಚ್ ಮೈಂಡ್ ಸೆಟ್ ಇರುವ ವ್ಯಕ್ತಿ ತನ್ನ ಎಲ್ಲ ಹಣವನ್ನು ಒಂದು ಬಿಸ್ನೆಸ್ ಅಥವಾ ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿ ಅದನ್ನು ಬೆಳೆಸಲು ಪ್ರಯತ್ನಿಸುತ್ತಾನೆ. ಸೋತರೆ ಪಾಠ ಕಲಿತ ಹಾಗೆ, ಗೆದ್ದರೆ ಸಾಮ್ರಾಜ್ಯ ಕಟ್ಟಿದ ಹಾಗೆ. ಕೊನೆಯದಾಗಿ ಒಂದು ಮಾತು ನೆನಪಿಡಿ, ನಿಮ್ಮ ಹತ್ತಿರ ಎಷ್ಟು ಹಣ ಇದೆ ಅನ್ನೋದಕ್ಕಿಂತ ನಿಮ್ಮ ತಲೆಯಲ್ಲಿ ಎಂಥ ಆಲೋಚನೆಗಳಿವೆ ಅನ್ನೋದು ಮುಖ್ಯ. ಎಕ್ಸಾಂಪಲ್ ಆಗಿ, ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕನ ಮಗ ಒಂದು ದೊಡ್ಡ IAS ಆಫೀಸರ್ ಅಥವಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ ಅಂದರೆ ಅದಕ್ಕೆ ಕಾರಣ ಅವನ ರಿಚ್ ಮೈಂಡ್ ಸೆಟ್. ಅವನಿಗೆ ಸೌಲಭ್ಯಗಳು ಇಲ್ಲದಿದ್ದರೂ ಬೆಳೆಯುವ ಹಠ ಇತ್ತು. ಅದೇ ಸಮಯದಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದವರು ಕೂಡ ತಪ್ಪು ಆಲೋಚನೆಗಳಿಂದ ತಮ್ಮ ಎಲ್ಲವನ್ನು ಕಳೆದುಕೊಂಡು ಬೀದಿಗೆ ಬಂದ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಎಷ್ಟೋ ಇವೆ. ಶ್ರೀಮಂತಿಕೆ ಎಂಬುದು ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಅದು ನೀವು ಪ್ರತಿದಿನ ಮಾಡುವಂತಹ ಕೆಲಸ, ನೀವು ಓದುವ ಪುಸ್ತಕ ಮತ್ತು ನೀವು ಸಮಯ ಕಳೆಯುವಂತಹ ಜನರ ಮೇಲೆ ಅವಲಂಬಿತವಾಗಿರುತ್ತದೆ. ನೀವು ಈ ಕ್ಷಣದಿಂದಲೇ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿದರೆ ಮುಂದಿನ ಕೆಲವು ವರ್ಷಗಳಲ್ಲಿ ನಿಮ್ಮ ಬದುಕು ಕೂಡ ಬದಲಾಗುವುದರಲ್ಲಿ ಸಂಶಯವೇ ಇಲ್ಲ. ಬಡತನ ಎಂಬುದು ಹಣೆಬರಹವಲ್ಲ, ಅದು ಕೇವಲ ಒಂದು ಪರಿಸ್ಥಿತಿ ಅಷ್ಟೇ. ಆ ಪರಿಸ್ಥಿತಿಯನ್ನು ಬದಲಾಯಿಸುವ ಪವರ್ ನಿಮ್ಮ ಕೈಯಲ್ಲಿದೆ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಮಲ್ಲಿ ಯಾವ ಪಾಯಿಂಟ್ ಹೆಚ್ಚು ಬದಲಾವಣೆ ತಂದಿದೆ ಎಂದು ಮತ್ತು ನೀವು ಕೂಡ ರಿಚ್ ಮೈಂಡ್ ಸೆಟ್ಗೆ ಅಗ್ರಿ ಆಗಿದ್ದರೆ ರಿಚ್ ಮೈಂಡ್ ಸೆಟ್ ಎಂದು ಕಾಮೆಂಟ್ ಮಾಡಿ. ನಾಳೆ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ಕಲಿತಾ ಇರ್ರಿ, ಬೆಳಿತಾ ಇರ್ರಿ. ನಾಳೆವರೆಗೂ ನಮಸ್ತೆ.